ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ನಮ್ಮ ಮನೆಗಳಲ್ಲಿ ಇರತಕ್ಕಂಥ ದೇವರ ಮನೆಯನ್ನ ಅಲ್ಲಿ ಪಾಸಿಟಿವ್ ಎನರ್ಜಿ ನಾವು ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದು ಸಣ್ಣ ಸರಳವಾದಂತ ಉಪಾಯ ತಗೊಂಡ್ ಬಂದಿದ್ದೀನಿ. ನಿಮ್ಮ ಮನೆಯ ದೇವರ ಮನೆ ಹೇಗೆ ಇರಲಿ ಸ್ನೇಹಿತರೆ? ಈಗ ನಾನು ಒಂದು ಗೂಗಲ್ ಅಲ್ಲಿ ನಾನು ಕೆಲವು ಇಮೇಜಸ್ ಅನ್ನ ತಗೊಂಡಿಲ್ಲ ಹಾಕಿದ್ದೀನಿ. ಈಗ ನಿಮ್ಮ ಮನೆಯಲ್ಲಿ ಒಂದೇ ಒಂದು ಮಂದಾಸನ ಇದ್ದು ಅದರಲ್ಲೇ ದೇವರಿಟ್ಟಿರ್ತೀರಾ, ಅಥವಾ ಈಗ ನಾನು ಚಿತ್ರದಲ್ಲಿ ತೋರಿಸ್ದಂಗೆ ಮಲ್ಟಿಪಲ್ ಶೆಲ್ಫ್ಸ್ ಇದ್ದು ಆ ಶೆಲ್ಫ್ಗಳಲ್ಲಿ ನೀವು ಫೋಟೋಗಳು ಇಟ್ಟಿರ್ತೀರಾ, ವಿಗ್ರಹಗಳನ್ನ ಇಟ್ಟಿರ್ತೀರಾ, ಏನೇ ಆಗಿರ್ಲಿ, ಸಣ್ಣದ ಒಂದು ಉಪಾಯ ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ನಾವು ದೇವ್ರ ಮನೆಯಲ್ಲಿ ಆ ಬರ್ತಕ್ಕಂಥ ಎನರ್ಜಿನ ಇನ್ನಷ್ಟು ನಾವು ಇಮ್ಮಡಿ ಅಂದ್ರೆ ಅದನ್ನ ಪಾಸಿಟಿವ್ ಎನರ್ಜಿನ ನಾವು ಬೂಸ್ಟ್ ಮಾಡಬೇಕು. ಆ ಬೂಸ್ಟ್ ಮಾಡೋದಕ್ಕೆ ನಾನು ಈ ಇಮೇಜ್ ನಾನು ಎಲ್ಲಿ ಆರೋ ಮಾರ್ಕ್ಗಳು ತೋರಿಸಿದೀನಿ ನೋಡಿ ಸ್ನೇಹಿತರೆ. ನಾನು ಅಲ್ಲಿ ಒಂದು ರೆಡ್ ಕಲರ್ದು ಚುಕ್ಕಿಗಳಿಟ್ಟಿದ್ದೀನಿ. ಇಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಒಂದು ಪೀಠ ಅಂತ ಏನಿರುತ್ತೆ ಅದರ 4 ಕಾರ್ನರ್ಸ್ ಮೂಲೆಗಳಿರತ್ತಲ್ವಾ, ಆ ಮೂಲೆಗಳಲ್ಲಿ ಒಂದು ಸಣ್ಣ ಪಚ್ಚ ಕರ್ಪೂರ, ಅಂದ್ರೆ ಅದನ್ನ ನಾರ್ತ್ ಇಂಡಿಯಾ ಕಡೆ ನಾವು ಭೀಮ್ಸೇನಿ ಆ ಕರ್ಪೂರ ಅಂತ ಕರಿತೀವಿ. ನಮ್ಮ ಸೌತ್ ಇಂಡಿಯಾನಲ್ಲಿ ನಾವು ಪಚ್ಚ ಕರ್ಪೂರ ಅಂತ ಕರಿತೀವಿ. ಈ ಪಚ್ಚ ಕರ್ಪೂರದ ಒಂದು ಸಣ್ಣ ತುಣುಕನ್ನ ಆ 4 ಮೂಲೆಗಳಲ್ಲಿ ಇಡಬೇಕಾಗತ್ತೆ. ಈಗ ನಿಮ್ ಮನೆಯಲ್ಲಿ ವಾಲ್ಗೆ ಒಂದು ಚಿಕ್ಕದ ಒಂದು ಮಂಟಪ ಮೌಂಟ್ ಮಾಡಿ ಅದ್ರಲ್ಲಿ ಪೂಜೆ ಮಾಡ್ತಿದ್ದೀರಾ ಅಂದ್ರೆ, ಕಾರ್ನರ್ ಅಲ್ಲಿ ಸಣ್ಣ ಸಣ್ಣದೊಂದು ಪೀಸ್ ಪಚ್ಚ ಕರ್ಪೂರದ ಪೀಸ್ ಇಟ್ಟುಬಿಡಿ ಸಾಕು. ಇದು ನೀವಲ್ಲಿ ಪ್ರಾರ್ಥನೆ ಮಾಡ್ಬೇಕಾದಾಗ, ಒಂದು ಪೂಜೆ ಮಾಡ್ಬೇಕಾದಾಗ ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ಕ್ರಿಯೇಟ್ ಆಗಿ ಅದು ಡೆವಲಪ್ ಆಗತ್ತೆ. ಯಾರು ಸಾಧನೆಗಳಲ್ಲಿರ್ತೀರಾ, ಸಾಧನೆ ಮಾಡಿರ್ತಕ್ಕಂಥವ್ರಿಗೆ, ಸಾಧನೆ ಹಾದಿನಲ್ಲಿ ಇರ್ತಕ್ಕಂಥವ್ರಿಗೆ ವಿತಿನ್ 24 ಅವರ್ಸ್ ಇಲ್ಲ 48 ಅವರ್ಸ್ ಅಲ್ಲಿ ಆ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗತ್ತೆ. ಇನ್ನ ಸಾಮಾನ್ಯರಿಗೆ ಆ ಬಹುಶಃ ಒಂದು ವಾರ ಅಥವಾ 15 ದಿನದಲ್ಲೇ ಆ ಒಂದು ಪಾಸಿಟಿವ್ ಫೀಲ್ ನಿಮ್ಗೆ ಆಗತ್ತೆ ಸ್ನೇಹಿತರೆ. ಈಗ ಮಾಡೋದ್ರಿಂದ ನೀವಲ್ಲಿ ಏನೇ ಪ್ರಾರ್ಥನೆ ಮಾಡಿದ್ರು ಅದು ನಿಮ್ಗೆ ಫಲಿಸಕ್ ಶುರುವಾಗತ್ತೆ. ಇದು ಕಾಲಕ್ರಮೇಣ ಅದು ಗಾಳಿಗೆ ಅದನ್ನು ಸ್ವಲ್ಪ ಕರಗೋದು ಸರ್ವೇ ಸಾಮಾನ್ಯ. ಆ ಕರಗದಾಗ ಅದನ್ನ ನೋಡ್ಕೊಂಡು ಅದು ಮತ್ತೆ ಇನ್ನೊಂದು ಕರ್ಪೂರದ, ಇಲ್ಲಿ ಕರ್ಪೂರ ಇಡಕ್ ಹೋಗ್ಬೇಡಿ. ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಪಚ್ಚ ಕರ್ಪೂರ ಇಡಬೇಕು, ಇಲ್ಲಿ ನಾರ್ಮಲ್ ಕರ್ಪೂರ ಇಡಕ್ ಹೋಗ್ಬೇಡಿ. ಪಚ್ಚ ಕರ್ಪೂರದ ಪೀಸನ್ನ ತಂದಿಟ್ಕೊಳ್ಳಿ. ಅದು ದೊಡ್ಡ ಪೀಸ್ ಆಗ್ಬೋದು, ಸಣ್ಣ ಪೀಸ್ ಆಗ್ಬೋದು. ಆಮೇಲೆ ಅಲ್ಲಿ ಇಟ್ಟಾಗ ನೀವು ಅಲ್ಲಿ ದೀಪಗಳು ಹತ್ರ ಇರತಕ್ಕಂಥವ್ರು ಹುಷಾರು. ಯಾಕೆಂದ್ರೆ ಅಲ್ಲಿ ದೀಪದ್ದು ಏನಾದ್ರು ಸ್ವಲ್ಪ ಬಿದ್ರೆ ಅದು ಕರ್ಪೂರಕ್ಕೆ ತಾಗಬಾರ್ದು. ಆದ್ರಿಂದ ದೀಪ ಹತ್ರ ಇಡಕ್ ಹೋಗ್ಬೇಡಿ. ಸ್ವಲ್ಪ ದೂರದಲ್ಲಿ ಪಚ್ಚ ಕರ್ಪೂರದನ್ನ ಪೀಸನ್ನ ಇಡಿ ಸ್ನೇಹಿತರೆ. ಇದರಲ್ಲಿ ನಿಮ್ಗೆ ಕೆಲವರಿಗೆ ಒಂದು 24 ಗಂಟೆನಲ್ಲಿ ಅನುಭವ ಬರ್ಬೋದು, ಇನ್ ಕೆಲವರಿಗೆ ಒಂದು ವಾರ 10 ದಿನದಲ್ಲಿ ಅನುಭವ ಬರ್ಬೋದು. ಇದು ಖಂಡಿತವಾಗೂ ಇದು ಹಾಗೆ ಆಗತ್ತೆ. ಈಗ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ, ಆ ದೇವ್ರ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗತ್ತೆ. ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕಾನ್ನ ಒತ್ತಿ ಈ ರೀತಿಯಾದಂತ ಮಾಹಿತಿಗಳನ್ನ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ಭಗವಂತನ ಅನುಗ್ರಹ ಆಶೀರ್ವಾದ ಪ್ರಾಪ್ತಿರಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ತೆ ಸ್ನೇಹಿತರೆ.